ಮಾರ್ನಿಂಗ್. ಹಾಯ್ ವಿಹಾ. ಎಲ್ಲಿಗೆ ಹೋಗ್ಬಿಟ್ಟಿದ್ದೀರಾ? ಎಲ್ಲಿಗೆ ಹೊರಟಿದ್ದೀರಾ ಹೇಳ್ಬೇಕು ಪಟ ಪಟ. ಎಲ್ಲಿಗೂ ಹೊಂಟಿದ್ದೀವಿ. ಸೀಕ್ರೆಟ್ ಎಲ್ಲಿ? ಯಾವ ಸೀಕ್ರೆಟ್? ನಾವು ಹೇಳಲ್ಲ. ಸೀಕ್ರೆಟ್ ಇದ್ರೆ ಯಾರು ಹೇಳಲ್ಲ. ಸ್ವಲ್ಪ ಹೇಳಿ ಅಲ್ಲ. ಸ್ವಲ್ಪನೂ ಹೇಳಲ್ಲ. ಯಾವ ಸೀಕ್ರೆಟ್ ಸ್ವಲ್ಪನೂ ಹೇಳಲ್ಲ. ಪ್ಲೀಸ್ ನೋ ಪ್ಲೀಸ್. ನಿಮ್ಗೆ ಗೊತ್ತಿದ್ದೀವಿ, ನಿಮ್ಗೆ ಗೊತ್ತಿದ್ದಾರೆ ತಾನೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಮಗೆ ಗೊತ್ತಿಲ್ಲಪ್ಪ. ನಿಮ್ಗೆ ಗೊತ್ತು. ನಮಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತು, ನಂಗೆ ಗೊತ್ತು. ನಮಗೂ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಹೇಳಿನಾ? ನಿನಗೆ ಗೊತ್ತು ಅಂತ ನನಗೆ ಗೊತ್ತು. ನನಗೆ ಗೊತ್ತು ಅಂತ ನಿನಗೆ ಗೊತ್ತಾ? ಅದು ಹೆಂಗೆ ಗೊತ್ತು ನನಗೆ ಗೊತ್ತು ಅಂತ? ನೀನು ಹೇಳ್ದಲ್ಲ ಎಷ್ಟು ಪಾಪ ಹಾಲಿಟ್ಟು ಗೊತ್ತೈತೆ ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಅಂತ. ಸೂಪರ್ ಮಾರ್ಕೆಟ್ ಹೋಗ್ತಾ ಇದೀವಿ ಅಂತ? ನಾವು ಸೂಪರ್ ಮಾರ್ಕೆಟ್ ಹೋಗ್ತೀನಲ್ಲ. ಡಿಮಾರ್ಟ್ ಹೋಗ್ತಾ ಇದ್ದೀವಿ ತಾನೇ. ಡಿಮಾರ್ಟಲ್ಲಿ ವಿಹಾಗ ಏನು ತಗೊಳ್ಳೋದು ಬೇಡ. ಬೇಕು ನನಗೆ ಪೆನ್ ಬೇಕು. ಎರಡೇನಾ? ಎರಡು. ಕ್ರಯಾನ್ಸ್ ಮತ್ತೇನು ಎಕ್ಸ್ಟ್ರಾ ಕೇಳಬಾರ್ದು. ಓಕೆ ಹಾಂ ಡನ್. ಟು ಒಂದು ಕ್ರಯಾನ್ಸ್ ಒಂದು ಸ್ಟಾಪ್ಲರ್ ಪೆನ್ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಕೇಳಬಾರ್ದು. ಓಕೆ. ಹಾಂ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಡಿಮಾರ್ಟ್ ಶಾಪಿಂಗ್ಗೆ ಅಂತ ಹೋಗ್ತಿದ್ದೀವಿ. ಗ್ರಾಸರಿ ಎಲ್ಲ ಖಾಲಿಯಾಗಿ ತುಂಬ ದಿನ ಆಗಿಬಿಟ್ಟಿತ್ತು. ಅಂದರೆ ನಾವು ಡಿಮಾರ್ಟ್ಗೆ ಹೋಗಿ ಸುಮಾರು ಒಂದು 5-6 ತಿಂಗಳೇ ಆಗಿಬಿಟ್ಟಿತ್ತು. ಇದು ಯಾವುದಾದ್ರೂ ಖಾಲಿ ಆದರೆ ಅಲ್ಲೇ ಇರೋ ಶಾಪಲ್ಲಿ, ಹತ್ರದಲ್ಲಿರೋ ಶಾಪಲ್ಲೇ ನಾನು ತಗೋತಿದ್ದೆ. ಬಟ್ ತುಂಬ ದಿನ ಆಗಿದ್ದರಿಂದ ಎಲ್ಲ ಗ್ರಾಸರಿನೂ ಖಾಲಿ ಆಗಿಬಿಟ್ಟಿತ್ತು. ಒಂದೊಂದೇ ತಗೊಳ್ಳೋದೇನೋ ಸರಿ, ಒಂದು ಸಲ ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಡಿಮಾರ್ಟ್ಗೆ ಹೋದರೆ ನಮ್ಮ ಬಜೆಟ್ ಅಂತ ಸ್ವಲ್ಪ ಇರುತ್ತೆ. ಆ ಬಜೆಟ್ ಒಳಗಡೆ ಶಾಪಿಂಗ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ಅಂದರೆ ಅನ್ನೆಸರಿ ಥಿಂಗ್ ಏನು ತೊಗೊಬಾರ್ದು. ಏನು ಬೇಕೋ ಅದನ್ನು ಮಾತ್ರ ತೊಗೊಬೇಕು. ಇಲ್ಲಾಂದರೆ ಎಕ್ಸ್ಟ್ರಾ ಬೆಡ್ಶೀಟು, ಬ್ಲ್ಯಾಂಕೆಟ್ಸು, ಅದು ಮ್ಯಾಟ್ಸು ಅದೇನೋ ಬೇಡ. ಯಾವ್ದು ಬೇಕೋ ಅದನ್ನು ಮಾತ್ರ ತಗೊಳ್ಳೋದು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅದನ್ನೇ ಮಾತ್ರ ತೊಗೊಂಡ್ವಿ. ಎಕ್ಸ್ಟ್ರಾ ಏನೋ ಸಾಮಾನು ತೊಗೊಂಡಿಲ್ಲ. ಯಾವುದೆಲ್ಲ ನೆಸೆಸಿಟಿ ಇದೆ ಅನಿಸ್ತು ಅದನ್ನು ಮಾತ್ರ ತೊಗೊಂಬಂದಿದ್ದೀವಿ. ಆದರೂ ಕೂಡ ಬಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಎಷ್ಟಾಗಿದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು. ಇವಾಗ ಎಲ್ಲ ತೊಗೊಂಬಂದಾಯಿತು. ಕಾರ್ಗೆ ಎಲ್ಲ ನನ್ನ ಮಗಳು ನೋಡಿ ಎಲ್ಲ ಎತ್ತಿ ಹಾಕ್ತಿದ್ದಾಳೆ. ನಾನಂತೂ ಅವ್ರ ಪಪ್ಪಾಗೆ ಹೆಲ್ಪ್ ಮಾಡಲ್ಲ ಈ ರೀತಿ ಪ್ಯಾಕಿಂಗ್ ಮಾಡೋದಕ್ಕೆ, ಅಂದರೆ ಕಾರ್ಗೆ ಹಾಕೊಳ್ಳೋದಕ್ಕೆ. ನನ್ನ ಮಗಳು ಅಂತೂ ಹೆಲ್ಪ್ ಮಾಡ್ತಿರ್ತಾಳೆ. ಅವ್ರ ಪಪ್ಪ ಏನು ಮಾಡಿದ್ರು ನಾನು ಯಾವಾಗ ಹೋದ್ರೂ ಅಷ್ಟೇ ಹೆಲ್ಪ್ ಮಾಡೋಕ್ಕೋಗಲ್ಲ, ಸುಮ್ಮನೆ ನಿಂತಿರ್ತೀನಿ. ಯಾಕಂದರೆ ಅವ್ರು ಕರೆಕ್ಟಾಗಿ ಅರೇಂಜ್ ಮಾಡ್ಕೋತಾರೆ. ಆದರೆ ನನ್ನ ಮಗಳು ಸುಮ್ಮನೆ ಇರಬೇಕಲ್ಲ. ನೋಡಿ ಎಲ್ಲ ತೆಗೆದು ತುಂಬ್ತಿದ್ದಾಳೆ. ಅವ್ರ ಪಪ್ಪಾಗೆ ಹಂಗೆ ತುಂಬೋದು ಇಷ್ಟ ಆಗಲ್ಲ. ಸೊ ಹಂಗೆ ತುಂಬ್ತಾ ಹೋದರೆ ನಾವು ಎಷ್ಟು ಬ್ಯಾಗ್ ತುಂಬಿದ್ರೂ ಆಗಲ್ಲ. ಸೊ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಒಂದು ಬ್ಯಾಗಲ್ಲೇ ಎಲ್ಲ ಬರುತ್ತೆ ಅಂತ ಅವರಪ್ಪ ಹಾಕ್ಕೋತಿದ್ದಾರೆ. ಮತ್ತು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಚೆನ್ನೈ ವೆದರ್ ಕೂಡ ಈಗ ಬ್ಯಾಂಗ್ಳೂರು ವೆದರ್ ಥರ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ವೆದರ್ ಕೂಡ ತುಂಬ ಕೂಲಾಗಿ ಅನಿಸ್ತು. ನಾವು ಸ್ಟಾರ್ಟಿಂಗು ಚೆನ್ನೈಗೆ ಬಂದಾಗ ತುಂಬ ಅಂದರೆ ತುಂಬ ಸೆಕೆ ಇತ್ತು. ಅಷ್ಟು ಸೆಕೆ ನೋಡಿ ನನಗೆ, ಅಷ್ಟು ಬಿಸಿಲು, ಅಷ್ಟು ಸೆಕೆ ನೋಡಿ ಯಾವಾಗಲೂ ಅಭ್ಯಾಸ ಇರಲಿಲ್ಲ. ಅಂದರೆ ಬ್ಯಾಂಗ್ಳೂರಲ್ಲಿ ಅಷ್ಟು ಸೆಕೆ ಆಗಲಿ, ಅಷ್ಟು ಬಿಸಿಲಾಗಲಿ ಯಾವಾಗಲೂ ಇರಲ್ಲ. ನಮ್ಮೂರಲ್ಲೂ ಕೂಡ ಇರ್ತಿರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ಚೆನ್ನೈಗೆ ಬಂದಾಗ ನಾನು ಯಾಕಾದರೂ ಬಂದಪ್ಪ ವಾಪಸ್ ಹೋಗ್ಬಿಡ್ಬೇಕು, ಈ ಸೆಕೆ ತಡೆಯೋಕ್ಕಾಗ್ತಿಲ್ಲ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತಿತ್ತು. ಬಟ್ ಈಗ ನವಂಬರು ಮತ್ತು ಡಿಸೆಂಬರಲ್ಲಿ ತುಂಬ ಮಳೆ ಆಗ್ತಿದೆ, ಮೋಡ ಇರುತ್ತೆ. ಸೊ ವೆದರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಚೆನ್ನೈಯಲ್ಲಿ ಮಳೆ ಶುರು ಆದರೆ ಕಂಟಿನ್ಯೂಸ್ ಆಗಿ ಮಳೆ ಆಗುತ್ತೆ. ಅಂದರೆ ಸೈಕ್ಲೋನ್ ಥರ ಶುರು ಆಗಿಬಿಡುತ್ತೆ. ಕಂಟಿನ್ಯೂಸ್ ಆಗಿ 4 ಡೇಸ್ ಮಳೆ ಆಗ್ತಾನೆ ಇರುತ್ತೆ. ಸೊ ಮಕ್ಕಳುಗಳಿಗೆಲ್ಲ ಸ್ಕೂಲಿಗೆ ರಜೆ ಕೊಟ್ಬಿಡ್ತಾರೆ. ಸೊ ಈಗಲೂ ಕೂಡ ನಮಗೆ ಹಾಗೆ 1-2 ಡೇಸ್ ರಜೆ ಕೊಟ್ಟಿದ್ದಾರೆ, ಮಳೆ ಆಗ್ತಿದೆ ಅಂತಲೇ. ಸೊ ಬರಬೇಕಾದ್ರೆ ದಾರಿಲಿ ಹಾಗೆ ಒಂದು ಕೆರೆ ಕಾಣಿಸ್ತು. ಎಲ್ಲ ಕೂಡ ಅಲ್ಲಿ ನಿಂತ್ಕೊಂಡಿದ್ರು, ಎಂಜಾಯ್ ಮಾಡ್ತಿದ್ರು. ವೆದರ್ ಬೇರೆ ಚೆನ್ನಾಗಿತ್ತಲ್ವ. ಸೊ ನಾವು ಕೂಡ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸ್ವಲ್ಪ ಅಲ್ಲೇ ಫೋಟೋ ಮತ್ತು ವಿಡಿಯೋ ತಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ, ಮನೆಗೆ ಬಂದ್ವಿ. ಇಲ್ಲಿ ನೋಡಿ ನಾವು ಎಷ್ಟು ಸಾಮಾನು ತೊಗೊಂಬಂದಿದ್ದೀವಿ. ಹೋಗಿದ್ದು ಬರೀ ಗ್ರೋಸರಿ ತೊಗೊಂಬರೋಣ ಅಂತ. ಆದರೆ ನಿಮಗೆ ಗೊತ್ತಿರಬೇಕು, ಡಿಮಾರ್ಟ್ ಯಾರ್ಯಾದ್ರು ಬರೀ ಗ್ರೋಸರಿ ತೊಗೊಂಡಂತೂ ವಾಪಸ್ ಬರಲ್ಲ. ಸೊ ಅಂದ್ಕೊಂಡಿದ್ದೆ ಒಂದು ಬಜೆಟ್ಟು ಆಗಿದ್ದೆ ಏನಂದ್ರೆ ಆದರೆ ಆಗಿದ್ದೆ ಬೇರೆ ಬಜೆಟ್ಟು. ನಮ್ಮ ಬಜೆಟ್ಗಿಂತ ಜಾಸ್ತಿನೇ ಆಯಿತು. ಸೊ ಈಗ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ ನೋಡೋಣ. ಸೊ ನಾನು ಒಂದೊಂದೇ ತೋರಿಸ್ತೀನಿ ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂತ. ಇದಿಷ್ಟು ಬಂದು ಗ್ರಾಸರಿದು ಇಂಪಾರ್ಟೆಂಟ್, ಅದಕ್ಕೆ ಹೋಗಿದ್ದೆ. ಫುಲ್ ಗ್ರಾಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ತಗೊಂಬರೋಣ, ಏನು ಡೈಲಿ ಒಂದೊಂದನ್ನೇ ತಗೊಳ್ಳೋದು ಅಂತ ಹೋದ್ವಿ. ಸೊ ಆದರೆ ಬೇಕಾಗಿದ್ದು ಎಲ್ಲ ಐಟಮ್ಸು ಬೇಕಾಗಿರೋದೆ. ಬಟ್ ಗ್ರಾಸರಿಗಿಂತ ಬೇರೆ 1 kg ರಾಜ್ಮಾ ತಗೊಂಡಿದ್ದೀನಿ.
ಅರ್ಧ ಕೆ ಜಿ ಹೆಸರು ಕಾಳು, ಮತ್ತು ಶುಗರು ಒಂದು 2 ಕೆ ಜಿ ತೊಗೊಂಡಿದ್ದೀನಿ ಅನಿಸುತ್ತೆ, 2 ಪ್ಯಾಕೆಟ್ ಇದೆ ಅನಿಸುತ್ತೆ. ಇದೊಂದು ಮತ್ತು ಇದೊಂದು ಒಂದು ಮಂತಕ್ಕೆ ಸಾಕಾಗುತ್ತೆ 2 ಕೆ ಜಿ ನಮಗೆ. ಅಷ್ಟೊಂದು ಈಗ ಶುಗರೇ ಜಾಸ್ತಿ ಯೂಸ್ ಮಾಡೋದು. ಮತ್ತು ಇದು ಮೊಸರು ದಾಲ್, ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಇದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಆಮೇಲೆ ಇದು ಹೆಸರುಬೇಳೆ, ಇದನ್ನು ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನು ನಾನು 1 ಕೆ ಜಿ ತೊಗೊಂಡಿದ್ದೀನಿ ಅನಿಸುತ್ತೆ, ಇನ್ನೊಂದು ಪ್ಯಾಕೆಟ್ ಎಲ್ಲ ಇದೆ. ಹಾಂ, 1 ಕೆ ಜಿ ತೊಗೊಂಡಿದ್ದೀನಿ. ಆಮೇಲೆ ಇದು ಉದ್ದಿನಬೇಳೆ, ಇದು ಅರ್ಧ ಕೆ ಜಿ, ಅದಕ್ಕಿದ್ರೆ ಇದನ್ನು 1 ಕೆ ಜಿ ಇಡ್ಲಿ ಮಾಡೋಕ್ಕೆ ಬೇಕಾಗುತ್ತಲ್ವ, ಸೊ ಅದಕ್ಕೆ 1 ಕೆ ಜಿ ಉದ್ದಿನಬೇಳೆ ಖಾಲಿ ಆಗಬಾರ್ದು ಅಂತ ಎಮರ್ಜೆನ್ಸಿಗಿರಲಿ ಅಂತ ಇದನ್ನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಆಯಿಲ್, ರಿಫೈನ್ಡ್ ಆಯಿಲ್ ಯಾವುದನ್ನು ಯೂಸ್ ಮಾಡ್ಬೋದು ಅಂತ ಅಷ್ಟು ಸರಿಯಾಗಿ ಚೇಂಜ್ ಮಾಡ್ತಾನೆ ಇರ್ತೀವಿ. ಇದು 2 ತೊಗೊಂಡಿದ್ದೀವಿ, 2 ಬೇರೆ ಬೇರೆದು. ಇದು ಚೋಲಾ ತೊಗೊಂಡಿದ್ದೀನಿ. ಇದನ್ನು ನಾನು ಜಾಸ್ತಿ ಪೂರಿ ಮಾಡಿದಾಗ ಮಾಡ್ತಿರ್ತೀನಿ. ಬಟಾಣಿ ನಾನು ಯಾವಾಗಲೂ ಹಸಿ ಬಟಾಣಿನೇ ಜಾಸ್ತಿ ತೊಗೊತಿದ್ದೆ. ಈ ಸಲ ಒಣ ಬಟಾಣಿ ತೊಗೊಂಬಂದಿದ್ದೀನಿ. ಯಾಕೆ ಅಂತಂದರೆ ಹಸಿ ಬಟಾಣಿ ಇಲ್ಲಿ ಸಿಗ್ತಿಲ್ಲ, ಅದಕ್ಕೆ ಒಣ ಬಟಾಣಿ ತೊಗೊಂಡು ಯೂಸ್ ಮಾಡೋಣ ಅಂತ. ಕರ್ಗುಣಿ ಕಾಳು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ, ಚಿಕ್ಕದು, ಚೆನ್ನಾಗಿದೆ, ಹೆಂಗಾಗುತ್ತೆ ನೋಡಬೇಕು. ಇದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಇದು ದಾಲ್ ಮಖನಿಗೆ ಯೂಸ್ ಮಾಡೋ ದಾಲು, ಇದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಆಮೇಲೆ ಕಡಲೆಕಾಳು, ಇದೊಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಇದನ್ನು ಹಾಗೇನೆ ತಿಂತಾರೆ ನಮ್ಮ ಯಜಮಾನರು, ಮತ್ತು ಸಬ್ಜಿ ಗಿಬ್ಜಿ ಮಾಡಿದಾಗ ಆಗುತ್ತೆ ಅಂತ. ಅದಾದಮೇಲೆ ಕಡಲೆ ಹಿಟ್ಟು 1 ಕೆ ಜಿ, ಎಲ್ಲದಕ್ಕೂ ಯೂಸ್ ಆಗ್ತಿರುತ್ತಲ್ವ. ಮತ್ತು ಇದಂತೂ ಬೇಕೇ ಬೇಕು, ಬೇಳೆಕಾಳು ಎಲ್ಲದಕ್ಕೂ ಬೇಕೇ ಬೇಕು, ಅದಕ್ಕೆ ಇದನ್ನು 1 ಕೆ ಜಿ ತೊಗೊಂಡಿದ್ದೀನಿ. ಗ್ರಾಜರಿಲಿ ಇಡ್ಲಿ ರೈಸು, ಇದೊಂದು ಎಷ್ಟಿದೆ ಅಂತಂದರೆ ಒಂದು 2 ಕೆ ಜಿ 700 ಗ್ರಾಮ್ ಇದೆ. ಇದೊಂದು ಇಡ್ಲಿಗೆ ತೊಗೊಂಡಿದ್ದೀನಿ. ಇದು ಇಡ್ಲಿ ರೈಸು. ಅಲ್ಲೆಲ್ಲ ಇದ್ದಾಗ ಸೊಸೈಟಿ ರೈಸ್ ಕೊಡ್ತಿದ್ರಲ್ಲ, ಸೊಸೈಟಿ ಅಕ್ಕಿ, ಅದನ್ನು ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಚೆನ್ನೈಗೆ ಬಂದಮೇಲೆ ಇಲ್ಲ, ಸೊ ಅದಕ್ಕೆ ಅಂತಲೇ ಸಪ್ರೇಟ್ ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, 1 ಕೆ ಜಿ ಅಷ್ಟು, ಇಲ್ಲ 1.5 ಕೆ ಜಿ ಇದೆ. ನೋಡೋಣ, ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು, ಯಾವಾಗಲೂ ತರ್ತಿರ್ಲಿಲ್ಲ ನಾನು. ನೋಡೋಣ, ಟ್ರೈ ಮಾಡೋಣ ಬಿರಿಯಾನಿ ಮಾಡಿದಾಗ ಅಂತ ತೊಗೊಂಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಬಾಸ್ಮತಿ ರೈಸಲ್ಲಿ. ಬಿಟ್ಟೆ ಗ್ರೋಸರಿ ಇನ್ನೊಂದು ಅವಲಕ್ಕಿ ತೊಗೊಂಬಂದಿದ್ದೀನಿ, ಎಮರ್ಜೆನ್ಸಿಯಾಗಿ ಆಗೋ ಬ್ರೇಕ್ಫಾಸ್ಟ್ಗೆ ಅಂತ. ಸೊ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ, ಸೊ ಮಾಡ್ತೀನಿ. ನಮ್ಮನೇಲಿ, ಅಲ್ಲಿ ಅಮ್ಮ ಮನೇಲಿ ಯಾರೋ ಅಷ್ಟು ತಿನ್ನಲ್ಲ, ಬಟ್ ಇಲ್ಲಿ ನಾನು, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ತಿಂತೀವಿ. ಏನು ಮಾಡೋದು ಗೊತ್ತಲ್ಲದೆ ಹೋದಾಗ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಇದು. ಅದಾದಮೇಲೆ ಇದು ಫ್ಲ್ಯಾಕ್ಸಿ ಸೀಡ್ ತೊಗೊಂಡಿದ್ದೀನಿ, ಯಾಕಂದರೆ ಏರ್ಗೆ ಜೆಲ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟು ಅಂತ ಗೊತ್ತಿಲ್ಲ. ಏರೆಲ್ಲ ಸ್ವಲ್ಪ ಡ್ರೈ ಆಗಿ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ತೊಗೊಂಬಂದಿರೋದು, ನೋಡೋಣ ಯೂಸ್ ಆಗುತ್ತಾ ಇಲ್ವಾ ಅಂತ. ಇದು ಚಿಯಾ ಸೀಡ್ಸು, ಏನೋಪ್ಪ ಎಲ್ಲ ಕುಡಿತಾರೆ ನೀರಿಗೆ ಹಾಕ್ಕೊಂಡು, ನಾವು ಕುಡಿಯೋಣ ಅಂತ ತೊಗೊಂಬಂದಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಇದನ್ನು 2 ಪ್ಯಾಕೆಟ್ ತಂದಿದ್ದೀನಿ. ಬೈ 1 ಗೆಟ್ 1 ಇತ್ತು, ಸೊ ಅದಕ್ಕೆ ಅಂತ 2 ತಂದಿದ್ದೀನಿ. ಬೈ 1 ಗೆಟ್ 1 ಇದ್ದಿದ್ದು, ಸೊ 2 ತಂದಿದ್ದೀನಿ. ಸೊ ಇನ್ನು ಗ್ರೋಸರಿಲಿ ಇನ್ನೇನಿದೆ ಅಂತಂದರೆ ಮೆಂತ್ಯ, ಇದೆಲ್ಲ ಒಗ್ಗರಣೆಗೆ ಅಂತ, ಸಾಸಿವೆ, ಲವಂಗ, ಮತ್ತು 3 ಪಾಪ್ಕಾರ್ನ್. ಇದನ್ನು ಯಾವಾಗಾದ್ರೂ ಎಮರ್ಜೆನ್ಸಿ ಟೀ ಜೊತೆ ಇರಲಿ ಅಂತ. ಮತ್ತು ಟೀ ಪೌಡರ್ 2 ತೊಗೊಂಡಿದ್ದೀನಿ. ಖಾಲಿ ಆಗಿಬಿಟ್ರೆ ನಾವು ಡಿಮಾರ್ಟ್ಗೇನು ಎವ್ರಿ ಮಂತ್ ಹೋಗಲ್ಲ. ಅಟ್ಲೀಸ್ಟ್ ಈಗ ಲಾಸ್ಟ್ ಟೈಮ್ ಹೋಗಿ ಕೂಡ ನಾವು ಆಲ್ರೆಡಿ 4-5 ಮಂತ್ಸ್ ಆಯಿತು ಅನಿಸುತ್ತೆ. ಸೊ ಯಾವಾಗಾದ್ರೂ ಖಾಲಿ ಆದಾಗ ಇಲ್ಲೇ ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡ್ಬಿಡ್ತಿದ್ದೆ. ಇಲ್ಲೇ ನಮ್ಮ ಮನೆ ಮುಂದೆ ಇದೆ, ಅಂದರೆ ಅಪಾರ್ಟ್ಮೆಂಟ್ ಮುಂದೆ. ಆದರೆ ಪದೇ ಇವಾಗ ತುಂಬ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಪದೇ ಎಲ್ಲನೂ ತೊಗೊಂಬರೋಕ್ಕಾಗಲ್ಲ ಅಂತ ಒಂದ್ಸಲ ಅಂತ ಡಿಮಾರ್ಟ್ಗೆ ಹೋದ್ವಿ. ಆದರೆ ತುಂಬಾ ಜಾಸ್ತಿನೇ, ಬಜೆಟ್ಗಿಂತ ಜಾಸ್ತಿನೇ ಆಗಿದೆ. ಸೊ ಎಷ್ಟಾಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಸೊ ಇದನ್ನು ಟೀ ಪೌಡರ್ ನಾನು 1 ಕೆ ಜಿ ತೊಗೊಂಡಿದ್ದೀನಿ. 1 ಕೆ ಜಿನ, ಇದು 1 ಕೆ ಜಿನೇ ಅನಿಸುತ್ತೆ. ಆಮೇಲೆ ಓಟ್ಸಲ್ಲಿ ಫಸ್ಟ್ ಟೈಮ್ ಅಂದರೆ ಯಾವಾಗಲೂ ರೆಗ್ಯುಲರಾಗಿ ಏನು ಮಾಡಲ್ಲ. ಸೊ ಯೂಸ್ ಮಾಡೋಣ ನನ್ನ ಮಗಳಿಗೂ ಮತ್ತು ನನ್ನ ಹಸ್ಬೆಂಡ್. ನಾನಂತೂ ತಿನ್ನಲ್ಲ, ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳಿಗೆ ಏನಾದರೂ ಮಾಡ್ಕೊಡೋಣ, ಹೆಲ್ದಿ ಅಂತಾರಲ್ವ, ಅದಕ್ಕೆ ತೊಗೊಂಬಂದಿದ್ದೀನಿ. ಮತ್ತು ಸ್ವಲ್ಪ ಮಸಾಲ ಪೌಡರ್ ಎಲ್ಲ ಖಾಲಿಯಾಗಿತ್ತು, ಚಿಕನ್ ಮಸಾಲ ಮತ್ತು ಸ್ವಲ್ಪ ಹಳದಿ ಖಾಲಿಯಾಗಿತ್ತು, ಅದನ್ನು ತಂದಿದ್ದೀನಿ. ಹಲ್ದಿ, ಆಮೇಲೆ ಏಲಕ್ಕಿ ತೊಗೊಂಡಿದ್ದೀನಿ. ಪಿತಂಬರಿ ಪೌಡರ್,
ವಾಶ್ ಮಾಡೋಕ್ಕೆ ದೇವ್ರ ಸಾಮಾನೆಲ್ಲ. ಅದಾದಮೇಲೆ ಇದು ನಮ್ಮ ಮನೆಯಲ್ಲಿ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಯೂಸ್ ಮಾಡುವಂಥದ್ದು ಶಾವಿಗೆ ಉಪ್ಪಿಟ್ಟು ಇಲ್ಲ ಖೀರ್ ಮಾಡಬೇಕಾದ್ರೆ ಶಾವಿಗೆ ಪಾಯಸ. ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಶಾವಿಗೆ ಉಪ್ಪಿಟ್ಟಾಗಿರ್ಬೋದು ಇಲ್ಲ ಖೀರ್ ಆಗಿರ್ಬೋದು. ಸೊ ಅದಕ್ಕೆ ಇದನ್ನು ಅಷ್ಟೇ 1 kg ತೊಗೊಂಡಿದ್ದೀನಿ. ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದಂತೂ ಏನೋ ಗೊತ್ತಿಲ್ಲ, ತುಂಬ ಕಮ್ಮಿ ಸಿಕ್ತು. ಎಷ್ಟು ಸಿಕ್ತು ಗೊತ್ತಾ? MRP ಬಂದು 133 ಇದೆ, ಬಟ್ ನಮಗೆ ಸಿಕ್ಕಿದ್ದು 59 60 ರೂಪೀಸ್ಗೆ. ಬೈ 1 get 1ಗಿಂತ ಕಡಿಮೆ, ಹಾಫ್ ಪ್ರೈಸ್ಗಿಂತ ಕಮ್ಮಿ ಸಿಕ್ತು. ಸೊ ತೊಗೊಂಬಂದಿದ್ದೀನಿ, ನಮ್ಮ ಮಗಳು ಬರ್ತಿದೆಯಲ್ಲ ಮಾಡೋಣ ಅಂತ ಯಾವಾಗಾದ್ರೂ. ಮತ್ತು ಕಾರ್ನ್ಫ್ಲೆಕ್ಸ್ ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದಿದ್ದೀನಿ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು. ಮತ್ತು ಡ್ರೈ ಫ್ರೂಟ್ಸ್ ನಾನೀಗ ಸದ್ಯಕ್ಕೆ 3 ತೊಗೊಂಬಂದಿರೋದು. ಇದೆಲ್ಲ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಇದು ಎಷ್ಟು, ಅರ್ಧ ಕೆಜಿನ 1 kgನ? ಇದು ಎಷ್ಟಿದು? ಹಾಫ್ ಕೆ ಜಿ ಕ್ಯಾಶು, ಹಾಫ್ kg ಬಾದಾಮಿ, ಮತ್ತು ಇಷ್ಟು ಡೇಟ್ಸ್, ಇದಿಷ್ಟು ತೊಗೊಂಡಿದ್ದೀವಿ. ಸೊ ಇದಕ್ಕೇ 1,500 ಎಷ್ಟು ಆಗಿಬಿಡುತ್ತೆ, 1500 ಅಲ್ವಾ? 645 MRP ಇದೆ. ಇದು 5. ಸೊ ಇದೊಂದು 450 ಅಂದ್ಕೊಳ್ಳಿ. ಮತ್ತು ಡೇಟ್ಸ್ ಇದು 127 ಅಂತ ಇದೆ. ಸೊ ಇದಿಷ್ಟು ಡ್ರೈ ಫ್ರೂಟ್ಸಲ್ಲಿ. ಮತ್ತು ತುಪ್ಪ 1 kg. ನಮ್ಮನೇಲಿ ಪತಂಜಲಿನೇ ಪ್ರಿಫರ್ ಮಾಡೋದು ನನ್ನ ಹಸ್ಬೆಂಡು, ಬೇರೆ ಯಾವುದನ್ನು ಅಷ್ಟು ಅವ್ರು ಇಷ್ಟಪಡಲ್ಲ. ಸೊ ಇದೊಂದು 1 kg ತೊಗೊಂಬಂದಿದ್ದೀನಿ. ಅದಾದಮೇಲೆ ಇನ್ನು ಗ್ರಾಸರಿ ಅಷ್ಟೇ. ಇನ್ನು ಸ್ವಲ್ಪ ಸ್ನ್ಯಾಕ್ಸಲ್ಲಿ ಏನು ಅಂದರೆ ಇದೆರಡು ಬೆಣ್ಣೆ ಮುಳುಕು, ಇದು ನಿಪ್ಪಟ್ಟು, ಮತ್ತು ಡ್ರೈ ಫ್ರೂಟ್ಸ್ ಇದೊಂದು ಮಖಾನ ತಂದಿದ್ದೀನಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಹಾಕೊಳ್ಳೋಣ ಬಾಕ್ಸ್ಗೆ ಅಂತ. ಎಷ್ಟು ತಿಂತಾಳೋ ಏನೋ ಗೊತ್ತಿಲ್ಲ, ನೋಡೋಣ ಹಾಕೊಳ್ಳೋಣ ಅಂತ ಇದನ್ನು ತಂದಿದ್ದೀನಿ. ಮತ್ತು ಟೀ ಜೊತೆಗೆ ಪಾರ್ಲೆ, ನಮ್ಮ ಫೇವ್ರೇಟು ಪಾರ್ಲೆ ತಗೊಂಡಿದ್ದೀನಿ. ಮತ್ತು ಇದು ಮಿಕ್ಸ್ಚರ್, ಇದು ಬೈ 1 get 1 ಇರುತ್ತೆ ಡಿಮಾರ್ಟಲ್ಲಿ ಯಾವಾಗಲೂ. ಗಾರ್ಲಿಕ್ ಮಿಕ್ಸ್ಚರು ಇದನ್ನು ತೊಗೊಂಡಿದ್ವಿ. ಮತ್ತು ನನ್ನ ಮಗಳಿಗೆ ಜ್ಯೂಸ್ ಮಾಡೋದಾಗ ಹಾಕೊಡೋಕ್ಕೆ ಅಂತ ಇದು ಹನಿ ತೊಗೊಂಡಿದ್ದೀನಿ. ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಅಲ್ಲಿಂದನೇ ತೊಗೊಬರ್ತಿದ್ವಿ ಪ್ಯೂರ್ ಹನಿ. ಆದರೆ ಹೋಗಿ ತುಂಬ ದಿನ ಆಯಿತು, ಸೊ ಅದು ಖಾಲಿಯಾಗಿದೆ. ಅದಕ್ಕೆ ಇದನ್ನು ತೊಗೊಂಡೆ ಚಿಕ್ಕದು. ಅವಳು ಇಲ್ಲಾಂದರೆ ಜ್ಯೂಸ್ ಕುಡಿಯೋಕ್ಕೆ ನಂಗೆ ಹನಿ ಬೇಕು ಅಂತಾರೆ. ಯಾಕಂದರೆ ಶುಗರ್ ಏನೂ ಹಾಕಲ್ಲ ನಾನು ಅವಳು ಜ್ಯೂಸ್ಗೆ. ಹೇಗೆ ಮಾಡ್ತೀನಿ ಡೈರೆಕ್ಟಾಗಿ ಹಾಗೆ ಕೊಡ್ತೀನಲ್ವಾ. ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ ಕೇಳ್ತಾರೆ, ಅದಕ್ಕೆ ಹನಿ ಹಾಕ್ಕೊಡೋಣ ಅಂತ ಇದ್ದೀನಿ. ಮತ್ತು ನಮ್ಮದು ಇದು ಚಾಪರ್ ಲಾಸ್ಟ್ ಇದ್ದಿದ್ದು ಕಟ್ಟಾಗ್ಬಿಟ್ಟಿದೆ. ಸೊ ಅದಕ್ಕೆ ಅಂತ ಈ ಸಲ ಕ್ಲೋಸ್ ಆಗ್ಬಿಟ್ಟಿದೆ. ಈ ಥರ ತಂದಿದ್ದೀನಿ. ಲಾಸ್ಟ್ ಟೈಮ್ ಈ ಥರ ಎಡೆಯೋ ಥರ ಇತ್ತು, ಈ ಥರ ಪ್ರೆಸ್ ಮಾಡೋ ಥರ ಇದೆ. ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಯಾವ್ದಾದ್ರು ತೋರಿಸ್ತೀನಿ. ಸೊ ಇದನ್ನು ತೊಗೊಂಬಂದಿದ್ದೀನಿ. ಯಾಕಂದರೆ ಸ್ಯಾಂಡ್ವಿಚ್ಚು ಅದು ಇದು ಯಾವುದಾದ್ರು ಸಣ್ಣದಾಗಿ ಹಚ್ಕೊಬೇಕು ಅಂತಂದರೆ ಬೇಗ ಆಗುತ್ತೆ. ಸೊ ಅದಕ್ಕೆ ಅಂತ ಇದನ್ನು ತೊಗೊಂಬಂದಿದ್ದೀನಿ. ಸೊ ನೋಡಿದ್ರ ಇಷ್ಟೆಲ್ಲ ಒಂದು ಏನಾದರೂ ತೊಗೊಂಬರೋಕ್ಕೆ ಹೋದರೆ ಇಷ್ಟೆಲ್ಲ ಆಗುತ್ತೆ. ಮತ್ತು ಬಾಡಿ ವಾಶ್ ಬೈ 1 get 1 ಇದೆ. ಸೊ ಅದಕ್ಕೆ ಅಂತ ಇದನ್ನು ತೊಗೊಂಬಂದಿದ್ದೀನಿ. 2 ಬೈ 1 get 1 ಇತ್ತಲ್ಲ, 2 ತೊಗೊಂಬಂದಿದ್ದೀನಿ. ಇದು ನಮ್ಮನೆ ರಾತ್ರಿ ಹೊತ್ತು ಯಾವಾಗಲೂ ರೋಟಿನೇ ಮಾಡೋದು. ಸೊ ಅದಕ್ಕೆ ಅಂತ 5 kg ಹಿಟ್ಟು ತೊಗೊಂಡಿದ್ದೀನಿ. 1 ತಿಂಗಳಿಗಾಗುತ್ತೆ ಇದು. ಅದಾದಮೇಲೆ ಸ್ವಲ್ಪ ವಿಹಾಗೆ ಅಂತ ಸ್ವಲ್ಪ ಸಾಮಾನು ತೊಗೊಬಂದಿದ್ದೀನಿ. ಯಾಕಂದರೆ ಅವಳು ಶಾಪಿಂಗ್ ಅಂತ ಕರ್ಕೊಂಡು ಹೋದಾಗ ಅವಳೊಂದಷ್ಟು ಸಾಮಾನು ಎತ್ಕೋತಾಳಲ್ವ, ಇದನ್ನು ಕೊಡಿಸಿ ಅಂತ. ಸೊ ಅವಳು ಏನೆಲ್ಲ ತೊಗೊಂಡಿದ್ದಾಳೆ ಅಂತ ನೋಡೋಣ. ಅದಾದಮೇಲೆ ಇದನ್ನು ತೋರಿಸ್ತೀನಿ. ವಿಹಾನೇ ತೋರಿಸ್ತಾಳೆ ಈಗ ಏನು ತೊಗೊಂಡಿದ್ದಾಳೆ ಅಂತ. ಅಲ್ಲ ತೋರಿಸು ಪುಟ. ಕಲರ್ ಮಾಡಕ್ಕೆ ಡ್ರಾಯಿಂಗ್ ಕ್ಲಾಸ್ ಇಲ್ಲಿ ನೋಡಿ 2 ribbons ತಂದಿದ್ದೀನಿ. ನನಗೆ ಹಾಕೊಳ್ಳೋಕ್ಕೆ ಜಾಸ್ತಿ ಏನಿಲ್ಲ. ಈ ಏರ್ ಬೆಂಡಿಗೆ ಅದನ್ನು ರೆಡಿ ಮಾಡೋಣ ಅಂತ ತೊಗೊಂಬಂದಿದ್ದೀನಿ, ಟ್ರೈ ಮಾಡೋಣ ಅಂತ. ನೋಡೋಣ ಹೆಂಗೆ ಬರುತ್ತೆ ಅಂತ. ಅದಕ್ಕೆ 2 ತೊಗೊಂಡಿದ್ದಾಳೆ. ಎಲ್ಲಿ 2? ಹಾಂ,
ಇಲ್ಲಿ ಏರ್ ಬ್ಯಾಂಡ್ ಇದೇನು ಏರ್ ಬ್ಯಾಂಡ್ ತೊಗೊಂಡಿದ್ದಾಳೆ. ಇಲ್ಲ ನಾನು ರೆಡ್ ಸ್ಪೆಕ್ಸ್ ತಗೊಳ್ಳಿದ್ದೀನಿ ಮತ್ತು ಬ್ಲ್ಯಾಕ್ ಸ್ಪೆಕ್ಸ್ ತಗೊಳ್ಳಿದ್ದೀನಿ. ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ. ನನಗೆ ರೆಡ್ ಸ್ಪೆಕ್ಸ್ ಇಷ್ಟ ಆಗುತ್ತೆ. ಹಾಕೋ ಬ್ಲ್ಯಾಕ್ ಸ್ಪೆಕ್ಸ್ ಹಾಕೋ. ಇಲ್ಲಡಿ ನಾನು ಡ್ರಾಯಿಂಗ್ ಬುಕ್ ತಗೊಳ್ಳಿದ್ದೀನಿ ಕಲರ್ ಮರಕ್ಕೆ. ನೆಕ್ಸ್ಟು 2 ಟೀ ಶರ್ಟ್ ತೊಗೊಂಬಂದೆ. ಒಂದಿದು ಒಂಥರ ಪಾಕೆಟ್ ಇದೆ. ಉಲನಲ್ಲೇನೋ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ. 170 ಸಮಥಿಂಗ್ ಅನ್ಸುತ್ತೆ. ಎರಡೂ ವಿಹಾನೇ ಇಷ್ಟಪಟ್ಟು ತಗೊಂಡಿದ್ದು. ಇಲ್ಲಡಿ ನಾನು ಈ ಫ್ರಾಕ್ ತಗೊಳ್ಳಿದ್ದೀನಿ. ಅದು ಫ್ರಾಕ್ ಅಲ್ಲ, ಟೀ ಶರ್ಟು. ಬಟ್ ನಮ್ಮ ಫ್ರಾಕ್ಗೆ ಡಿಸೈನ್ ಇರುತ್ತೆ ತಾನೆ. ಫ್ರಾಕ್ ಆದರೆ ಬಟ್ ಟೀ ಶರ್ಟ್ ಚೆನ್ನಾಗಿದೆ. ಸೊ ಇವು 6 to 7 ಇಯರ್ ತಗೊಂಡಿದ್ದೀನಿ, ಯಾಕಂದ್ರೆ ಲೆಂತ್ ಸ್ವಲ್ಪ ಜಾಸ್ತಿ ಇದೆಯಲ್ಲ ಅದಕ್ಕೆ ತಗೊಳ್ಳಿದ್ದೀನಿ. ನಮ್ಮ ಮಮ್ಮಿಗೆ ಮತ್ತೆ ನನಗೆ ಇಲ್ಲಡಿ ಇದೊಂದು ಖರ್ಚಿಪ್ಪು ಸುಮ್ಮನೆ ತಗೊಂಡಿದ್ದಾಳೆ. ಅವಳ ಹತ್ರ ತುಂಬ ಇದೆ ಬಟ್ಟೆ, ಆದರೆ ಅವ್ರ ಫ್ರೆಂಡ್ ಹತ್ರ ಡಿಸೈನ್ ಇದೆ ಅಂತೆ, ಅದಕ್ಕೆ ಡಿಸೈನ್ ತಗೊಂಡಿದ್ದಾಳೆ. ಅದು ಇದೊಂದು ಪೌಚ್, ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಕಲರ್ಸ್ ತೊಗೊಂಡು ಹೋಗೋಕ್ಕೆ ಅಂತ ಒಂದು ಪೌಚ್ ತೊಗೊಂಡಿದ್ದಾಳೆ. ಮತ್ತು ಬ್ರಷ್, ಈ ಪ್ಲೇಟ್ ನಾನು ತೊಗೊಂಡಿದ್ದೇನೆ ಯಾವಾಗಾದ್ರೂ ಹಾಕ್ಕೊಡೋಕ್ಕೆ ಅಂತ. ಪಾಸ್ಕರ್ ಮತ್ತು ಸ್ವಲ್ಪ ಪೂಜಾ ಐಟಮ್ ತೊಗೊಂಡಿದ್ದೀನಿ. 2 ಪೂಜಾ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇದು ಧೂಪ ತೊಗೊಂಡಿದ್ದೀನಿ. ಸ್ವಲ್ಪ ಅಗರಬತ್ತಿ ಇದೆರಡು ಮತ್ತು ಇದೊಂದು ತೊಗೊಂಡಿದ್ದೀನಿ. ಮತ್ತು ಇದೊಂದು ಇದು ತೊಗೊಂಡಿದ್ದೀನಿ, ಯಾವಾದರೂ ಪೂಜೆ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಇಲ್ಲೆಲ್ಲ ಡಿಸೈನ್ ಇದೆ, ಚೆನ್ನಾಗಿದೆ. ಇನ್ನು ಎಕ್ಸ್ಟ್ರಾ ಒಂದು ಡೆಟಾಲ್ ತೊಗೊಂಡಿದ್ದೀನಿ, ಬೇಕಾಗುತ್ತೆ. ಫೇಸ್ ವಾಶ್ ಅಂತೂ ಫುಲ್ಲು ಕಾಸ್ಟ್ಲಿ ಆಗಿಬಿಟ್ಟಿದೆ. ಬೈ 1 get 1 ಅಂತಾರೆ, ಆದರೆ ಪ್ರೈಸ್ ನೋಡಿದ್ರೆ 449 ಆಗಿದೆ. ಒಂದು ತೊಗೊಬಂದಿದ್ದೀನಿ. ಮತ್ತು ಬಟ್ಟೆ ಒಗೆಯೋಕ್ಕೆ ಸೋಪು, ಬಾಡಿ ವಾಶ್ ಸೋಪ್. ಈ ಸ್ಪೂನ್ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಮತ್ತು ವಿಂಬಾರ್ 2 ವಿಂಬಾರ್ ತೊಗೊಂಡಿದ್ದೀನಿ. ಮತ್ತು ಟೂತ್ ಬ್ರಷ್, ಒಂದು ಬಟ್ಟೆ ಒಣಗಾಕೋಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ. ಮತ್ತು ಸಲ್ ಎಲ್ಲದಕ್ಕೂ ಬೇಕಾಗುತ್ತೆ. ಒಂದು ಟೂತ್ ಪೇಸ್ಟ್ ತೊಗೊಂಡಿದ್ದೀನಿ. ಕಲೋಂಜಿ ಇಂತಕ್ಕೆ ಅಂತ ಇದರಲ್ಲಿ ಏನು ಯೂಸ್ ಮಾಡ್ತೀನಿ ಅಂತ ಅವಾಗ ಹೇಳ್ತೀನಿ. ಇದು ಕಲೋಂಜಿ ಅಂತ ಬರುತ್ತೆ. ಇದು ಬ್ಲ್ಯಾಕ್ ಕಲರ್ದು ಇದು ಬರುತ್ತಲ್ಲ ಎಳ್ಳು, ಆ ಥರ ಇರುತ್ತೆ. ಮಯೋನೀಸ್ ಸ್ಯಾಂಡ್ವಿಚ್ ಮಾಡಿದಾಗ ಬೇಕಾಗುತ್ತೆ ಅಂತ ಮಯೋನೀಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಏರ್ ಫ್ರೆಶ್ನರ್ ತೊಗೊಂಡಿದ್ದೀನಿ. ಒಂದು ಟವಲ್ ತೊಗೊಂಡಿದ್ದೀನಿ. ಆಮೇಲೆ ಇದೆರಡು ಅಡುಗೆ ಮನೆಗೆ ಬೇಕಾಗುತ್ತಲ್ಲ ಬಟ್ಟೆ, ಅದು ತೊಗೊಂಡಿದ್ದೀನಿ. ಡೈರಿ, ನನ್ನ ಹಸ್ಬೆಂಡ್ ಆಫೀಸ್ಗೆ ಬೇಕಾಗುತ್ತೆ ಅಂತ 4 ಡೈರಿ ತೊಗೊಂಡಿದ್ದಾರೆ. ಪಾಕೆಟಲ್ಲಿ ಇಟ್ಕೊಬೋದು ಅಂತ ಡೈರಿ ತೊಗೊಂಡಿದ್ದಾರೆ. ಅದಾದಮೇಲೆ ಟಿಶ್ಯೂ, ಅಡುಗೆ ಮನೇಲಿ ಯೂಸ್ ಆಗ್ತಾ ಇರುತ್ತೆ. ಸೊ 2-3 ಟಿಶ್ಯೂ ತೊಗೊಂಡಿದ್ದೀನಿ. ಇದು ಬೈ 1 get 1 ಇತ್ತು. 30 rupees ಆಗುತ್ತೆ ಒಂದಕ್ಕೆ. ಅದಾದಮೇಲೆ ಈ ಫೋಮ್ 2 ತೊಗೊಂಡಿದ್ದೀನಿ. ಒಂದು 16 ರೂಪಾಯಿ. ಸೊ ಇದೇನಂದರೆ ಬಿದ್ದ ತಕ್ಷಣ ಒಡೆದೋಗುತ್ತೆ ಅಂದರೆ ಅಲ್ಲಿ ಮುರಿದೋಗುತ್ತೆ. ಸೊ ಎಮರ್ಜೆನ್ಸಿಗಿರಲಿ ಅಂತ 2 ತೊಗೊಂಬಂದಿದ್ದೀನಿ. ಮತ್ತು ಬಾಟಲ್ ವಾಶ್ ಮಾಡೋಕ್ಕೆ ಬ್ರಷ್ ತೊಗೊಂಡಿದ್ದೀನಿ ಒಂದು. ಇದೂ ಕೂಡ ಅಡುಗೆ ಮನೆಗೆ ಅಂತ ಬಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಇದು ನನ್ನ ಹತ್ರ ಇರಲಿಲ್ಲ, ಒಗ್ಗರಣೆ ಹಾಕೋಕ್ಕೆ ಅಂತ. ಸೊ ತುಂಬ ದಿನ ತೊಗೊಬೇಕು ಅಂತಲೇ ಇದ್ದೆ. ಸೊ ಇವಾಗ ತೊಗೊಂಬಂದಿದ್ದೀನಿ, ಚೆನ್ನಾಗಿದೆ. ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ನಾನು ಇದನ್ನು. ಅದಾದ್ಮೇಲೆ ಇದೊಂದು ಬಾಸ್ಕೆಟ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಅಂದರೆ ಯೂಸ್ ಓಕೆ ಅಂದರೆ ಇದೊಂದು, ಮತ್ತು ಇದೊಂದು ಓಕೆ ಈಗ ನೆಸರಿ ಇರಲಿಲ್ಲ ಆದರೂ ತೊಗೊಂಬಂದಿದ್ದೀನಿ. ಅಂದರೆ ಇವೆರಡೇ. ಇನ್ನು ಮಿಕ್ಕಿದ್ದೆಲ್ಲ ನೆಸರಿ ಇರೋದೇ ತಂದಿರೋದು, ಆದರೂ ಕೂಡ ಅಷ್ಟಾಗಿದೆ.
ಸೊ ಇದು ಯಾವಾಗಾದ್ರೂ ತರಕಾರಿ ಹಾಕೊಳಕ್ಕೆ ಅಂತ, ಇದು ಸ್ಪೂನು ಮತ್ತು ಫೋರ್ಕ್ ಎಲ್ಲ ಇಡೋಕ್ಕೆ ಅಂತ ತಂದಿದ್ದೀನಿ. ಸೊ ಇವೆರಡು ಇದಿಷ್ಟೇ ಅಲ್ಲ, ಇಷ್ಟೊಂದು ನಾನು ಅಂದ್ಕೊಂಡಿದ್ದು ಬಜೆಟು ನಾವು ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದು ಒಂದು 5,000 ಇಲ್ಲ 6,000 ಆಗುತ್ತೆ ಅಂತ. ರೆಗ್ಯುಲರಾಗಿ ಹೋದರೆ ಯಾವಾಗಲೂ ಇನ್ ಕೇಸ್ ನೀವು 2 ಮಂತ್ಸ್ ಒಂದ್ಸಲ ಇಲ್ಲ ಮಂತ್ಲಿ ಒಂದ್ಸಲ ಹೋದರೆ ಅಷ್ಟೇ ಆಗುತ್ತೆ ನಾವು. ಸೊ ನಮಗೆ ನಾವು ಇಷ್ಟು ಐಟಮ್ ತೊಗೊಂಡಿದ್ದಕ್ಕೆ 12,000 ಸಮಥಿಂಗ್ ಬಿಲ್ ಆಗಿದೆ. ಸೊ ನಾವು ಅಂದ್ಕೊಂಡೋಗಿದ್ದು ಒಂದು 5,000 6,000 ಆಗ್ಬೋದು ಅಂತ, ಬಟ್ ಅದಕ್ಕಿಂತ ಜಾಸ್ತಿನೇ ಆಯಿತು, ತುಂಬಾ ಜಾಸ್ತಿ ಆಯಿತು. ಬಟ್ ಇದು 1 ಮಂತ್ಗೆ ಅಂತಲ್ಲ, ಒಂದು 3-4 ಮಂತ್ಸ್ಗೆ ಆಗುತ್ತೆ ಸಾಮಾನು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.